ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಎದ್ದು ಎವ್ರಿಡೇ ಹೋಗಂಗೆ ಇವತ್ತು ವಾಕ್ ಹೋದೆ. ಸೊ ಅಲ್ಲೊಂದು ಹತ್ತಿ ಮರ ಹುಟ್ಟಿತ್ತು. ಕಾಯಿಗಳು ಕೂಡ ಕೆಳಗಡೆ ಎಲ್ಲ ಬಿದ್ದಿದ್ದು ನೋಡಿದ್ವಿ. ಅದನ್ನ ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ, ಒಳಗಡೆ ಹುಳ. ಸೊ ಹಂಗೆ ನೋಡಿಕೊಂಡು ವಾಕ್ ಹೋಗ್ಕೊಂಡು ಬಂದು. ವೆದರು ತುಂಬ ಚೆನ್ನಾಗಿತ್ತು. ಏನೇ ಹೇಳಿ ನಮ್ಮೂರ ಗುಡ್ಡ ನೋಡೋದೇ ಒಂದು ಖುಷಿ. ಇದ್ರ ಮುಂದೆ ಯಾವ ಸ್ವಿಟ್ಜರ್ಲ್ಯಾಂಡು ಇಲ್ಲ, ಯಾವ ಥೈಲ್ಯಾಂಡು ಇಲ್ಲ, ಹಂಗಿದೆ. ಹಾಗೆ ಕಾಫಿ ರೆಡಿ ಆಯಿತು. ಕಾಫಿನೂ ಕುಡ್ಕೊಂಡು ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು. ಮೆಣಸಿನ್ಕಾಯಿ ಕೀಳೋದು, ಅದು ಕೊಟ್ಟು ಸ್ವಲ್ಪ ಶುಂಠಿ ಮಧ್ಯದಲ್ಲಿ ಶುಂಠಿ ಇಲ್ಲದೆ ಇರೋ ಜಾಗಕ್ಕೆ ಮೆಣಸಿನ್ಕಾಯಿ ಹಾಕಿದ್ದು. ಸೊ ಅವು ಬಂದಿದ್ದು, ಅವನ್ನ ಕಿತ್ಕೊಬರೋಣ ಅಂತ ಹೋದ್ವು. ಒಂದು 10 kg ಅಷ್ಟು ಸಿಕ್ಕಿದ್ದು. ಕುಯ್ಕೊಂಡು ಬಂದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದ್ರೆ ಬೋಂಡದ ಮೆಣಸಿನ್ಕಾಯಿ ಆಗೋವು ಅನ್ಸುತ್ತೆ ಇವು. ಹಾಗೆ ತಿಂಡಿಗೂ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಅವರೆಕಾಳು ಬೇಯಕ್ಕಿಟ್ಟಿದ್ದೆ. ಪಟ ಅಂತ ಉಪ್ಪಿಟ್ಟು ಆಯಿತು. ಉಪ್ಪಿಟ್ಟು ಮಾತ್ರ ಬಿಸಿ ಉಪ್ಪಿಟ್ಟೇ ತಿನ್ನಬೇಕು, ಆವಾಗ ಉಪ್ಪಿಟ್ಟು ತಿನ್ಬೋದು. ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ. ಆದರೂ ಉಪ್ಪಿಟ್ಟು ಒಂಥರ ಚೆನ್ನಾಗಿರುತ್ತೆ, ನನಗಿಷ್ಟ. ಬೇಗ ಈಸಿ, ಬೇಗ ಆಗುತ್ತೆ. ವಾರಕ್ಕೆ 3 ದಿನ ಎಲ್ಲರ ಮನೇಲೂ ಉಪ್ಪಿಟ್ಟು ಇದ್ದೇ ಇರುತ್ತೆ. ಹಾಗೆ ತೋಟದಲ್ಲಿ ಸ್ವಲ್ಪ ಕೆಲಸನೂ ಇತ್ತು. ಮಣ್ಣೆಲ್ಲ ಒಡಿಸಿದ್ದನ್ನೆಲ್ಲ ಹರಡಿಸ್ತಾ ಇದ್ದು. ಅವರು ಸ್ವಲ್ಪ ಟೀ ಮಾಡಿಕೊಡಿ ಅಂತಂದರು ಅಪ್ಪಾಜಿ ಅವ್ರಿಗೆ. ಅದಕ್ಕೆ ಟೀ ಮಾಡ್ತಾ ಇದ್ದೆ. ಅದು ಶುಂಠಿ ಪೌಡ್ರು. ಟೀಗೆ ಶುಂಠಿ ಇಲ್ದಲೇ ಟೀ ಮಾಡಲ್ಲ ನಾನು. ಕೊಟ್ಟು ಸ್ನಾನ ಮಾಡ್ಕೊಬಂದು ದೇವ್ರಿಗೆ ದೀಪ ಹಚ್ಚಿ ಮಧ್ಯಾಹ್ನ ಆಗಿತ್ತು. ಇವತ್ತು ಲೇಟ್ ಆಯಿತು. ದೀಪ ಹಚ್ಚಿದೆ. ಹಂಗೆ ಮುದ್ದೆನೂ ಮಾಡ್ತಾ ಇದ್ದೆ ಮಧ್ಯಾಹ್ನಕ್ಕೆ. ಮಧ್ಯಾಹ್ನ ಮಾಡಿದ್ರೆ ನೈಟ್ ಮಾಡಲ್ಲ, ನೈಟ್ ಮಾಡಿದ್ರೆ ಮಧ್ಯಾಹ್ನ ಮಾಡಲ್ಲ. ಹಿಂಗೆ ಒಟ್ಟು ಒಂದೊಂದು ದಿನ 2 ಟೈಮು ಇರುತ್ತೆ, ಒಂದೊಂದು ದಿನ 1 ಟೈಮು ಮಾಡ್ತೀನಿ. ಆದರೂ ಮುದ್ದೆ ಬಿಟ್ಟ ಮೇಲೆ ಏನಲ್ಲ, ಮುದ್ದೆ ಇರಲೇಬೇಕು. ಯಾಕೋ ಬೆಳಿಗ್ಗೆಯಿಂದ ಇವತ್ತು ಏನು ಕೆಲಸ ಮಾಡೋಕ್ಕೂ ಮನಸ್ಸಿರಲಿಲ್ಲ. ಬೇಜಾರು ಅನ್ನಿಸ್ತಿತ್ತು. ಆದರೂ ಮಾಡಲೇಬೇಕಲ್ಲ. ಏನು ಬೇಜಾರು ಮಾಡಿಕೊಂಡ್ರು ಹೆಣ್ಮಕ್ಳಿಗೆ ಕೆಲಸಗಳೇನು ತಪ್ಪಲ್ವಲ್ಲ. ಹಾಗೆ ಸ್ವಲ್ಪ ಪಾತ್ರೆನೂ ಇದ್ದು ಅವನ್ನೂ ತೊಳ್ಕೊಂಬಿಟ್ಟೆ. ಆಮೇಲೆ ಕೆಲಸ ಬಿಟ್ಟು ಕೂತ್ಕೊಂಡ್ರೆ ಮತ್ತೆ ಕೆಲಸ ಜಾಸ್ತಿ ಆಗುತ್ತೆ ಅಂತ ಆದಷ್ಟು ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಳ್ತೀನಿ. ಸ್ವಲ್ಪ ಹೂವಿನ ಗಿಡನೂ ತಂದಿದ್ದೆ. ಅವು ತಂದು 2 ದಿನ ಆಗಿತ್ತು ಪಾಪ. ಅವು ಹಾಕೋಣ ಅಂತ ಮನೆ ಹತ್ರ ಇಲ್ಲಿ ಗಿಡಕ್ಕೆ ಬೇಕು ಅಂತ ಸ್ವಲ್ಪ ಮಣ್ಣು ಒಡೆಸ್ಕೊಂಡಿದ್ದೆ. ಹೂವಿನ ಗಿಡನೂ ಹಾಕಿದೆ. ಹಾಗೆ ಗಿಡಗಳಿಗೆಲ್ಲ ಸ್ವಲ್ಪ ಮಣ್ಣು ಹಾಕಿದೆ, ಹೊಸ ಮಣ್ಣು. ಸಾಕಾಗೋಯ್ತು, ಬಿಸಿಲು ಬೇರೆ ತುಂಬ ಇತ್ತು. ಆ ಮಣ್ಣೆಲ್ಲ ಹಾಕೋ ವರ್ಷದಲ್ಲಿ ನಾಳೆನೂ ಸ್ವಲ್ಪ ಹಾಕಬೇಕು. ಸೊ ಇವತ್ತು ಸ್ವಲ್ಪ ಹಾಕಿದೆ, ಮಳೆ ಬಂದರೆ ಸರಿಯಾಗಲ್ಲ ಅಂತ. ಹಾಯ್.
ಎಲ್ಲರೂ ಹೇಗಿದ್ದೀರಾ? ನಾನು ನನ್ನ ಫ್ರೆಂಡ್ ಮೀಟ್ ಮಾಡಿಸ್ತೀನಿ ಬನ್ನಿ. ಇವತ್ತು ಯಾರು ಅಂತ ತೋರಿಸ್ತೀನಿ. ನನ್ನ ಹೊಸ ಫ್ರೆಂಡ್ ನಿಮಗೆ ಪರಿಚಯ ಮಾಡಿಸ್ಕೊಡ್ತಿದ್ದೀನಿ. ನನಗೇನು ಹೊಸ ಫ್ರೆಂಡ್ ಅಲ್ಲ, ನಿಮಗೆ ಪರಿಚಯ ಮಾಡಿಸ್ಕೊಡ್ತಿದ್ದೀನಿ. ನಾನು ಇವಳೆ ಹೆಸ್ರೇನು ಗೊತ್ತಾ? ಸುಂದ್ರಿ ಅಂತ. ತೋರಿಸ್ಲಾ? ನೋಡಿ, ಇವಳೆ ನನ್ನ ಫ್ರೆಂಡ್ಸ್. ತಿರ್ಗಮ್ಮ, ಈ ಕಡೆ ತಿರ್ಗು. ಚಿನಿ ತಿರ್ಗು. ನೋಡು, ಎಲ್ಲರಿಗೂ ಆಯ್ ಮಾಡು. ಆಯ್ ಮಾಡು, ಎಲ್ಲರಿಗೂ ಆಯ್ ಮಾಡು. ಈಗ ಹಸು ಅಲ್ವಾ, ಇದಕ್ಕೆ ಮೇವು ಹಾಕೋದು, ಸಗಣಿ ಹಾಕೋದು, ಆಮೇಲೆ ಹಾಲು ಕರಿಯೋದು, ಇಷ್ಟೇ ಆಗ್ಬಿಟ್ರೆ ಅವಕ್ಕೆ ಏನಾಗ್ಬಿಡುತ್ತೆ, ಒಂಥರ ಸಪ್ಪಗಾಗಿ ಹೋಗ್ಬಿಡ್ತವೆ. ಅವು ಆಚೆ ಓಡಾಡ್ತಿದ್ರೆ ನಮ್ಮನ್ನೇ ನೋಡ್ತಿರ್ತವೆ. ಇವು ಏನಾರು ಆಗ್ತಾರೋ, ಬರಲಿಲ್ವಲ್ಲ ಈಗೊಂದು 2 ದಿನ ಸುಮ್ಮನೆ ಬರಲಿಲ್ಲ, ಮಾತಾಡಿಸ್ಲಿಲ್ಲ ಅಂದರೆ ಹೆಂಗ್ರುಗಳು ಅಂದರೆ ನನಗೆ ಸ್ವಲ್ಪ ಇಷ್ಟ. ಸೊ ಆಮೇಲೆ ಜಾಸ್ತಿ ಪ್ರೀತಿ, ಬ್ಲಡ್ ಅಂತಾರಲ್ಲ ಅದರಲ್ಲೇ ಬಂದಿರೋದು. ನಮ್ಮ ತಾತನೂ ತುಂಬ ದನಗಳನ್ನು ಸಾಕಿದ್ರಂತೆ. ನಾವು ಒಂದು ಏಜಿಗೆ ಬಂದಾಗಲೇ ತುಂಬ ದೊಡ್ಡ ದೊಡ್ಡ ಎತ್ತುಗಳಿದ್ದು, ನಾಟಿ ಎತ್ತುಗಳು. ಹೆಂಗಿದ್ದು ಅಂದರೆ ಊರಲ್ಲೇ ಯಾರೋ ಇರ್ತಿರ್ಲಿಲ್ಲ, ಆ ಥರ ಎತ್ತುಗಳು ಸಾಕಿದ್ರು ನಮ್ಮ ತಾತ. ಅವ್ರು ಹೋದ್ಮೇಲೆ ಅವು ಹೋಗ್ಬಿಟ್ಟು ಈಗೆಲ್ಲ ದುಡಿಮೆಗೆ ಮಾಡ್ಕೊಬಿಟ್ಟಿದ್ದಾರೆ ಎಲ್ಲ ದನ ಕರುಗಳನ್ನ. ಯಾರ ಮನೇಲಿ ನಾಟಿ ಹಸುಗಳಿದ್ದಾವೆ ಹೇಳಿ? ಯಾರ ಮನೆಯಲ್ಲೂ ಇಲ್ಲ ಇವಾಗ ನಾಟಿ ಹಸುಗಳು. ಇವಾಗೆಲ್ಲ ದುಡಿಮೆ ಮೇಲೆ ಬಿದ್ದುಬಿಟ್ಟು ಆ ನಾಟಿ ದನಗಳೆಲ್ಲ ಹೋಗ್ಬಿಟ್ಟು ಇವಾಗ ಹೈಬ್ರಿಡ್ ಆಗಿಬಿಟ್ಟವೆ. ಇದು ಪ್ಯೂರ್ HF ಏನಲ್ಲ, ಇದು ಜರ್ಸಿ. ಪ್ಯೂರ್ HF ನನಗೆ ಅಷ್ಟು ಇಷ್ಟ ಆಗಲ್ಲ, ಆಮೇಲೆ ನಮ್ಮನೆಗೂ ಬರೋಲ್ಲ ಅವು. ಸೊ ನಾವು ಇವನ್ನೇ ಸಾಕೋದು. ಏನೋ ಇವುಗಳ ಮೇಲೆ ಒಂದು ಟೈಮಲ್ಲಿ ಇವೇ ನಮ್ಮನ್ನು ಸಾಕಿದ್ದು ಅಂತ ಹೇಳೋದಕ್ಕೇನು ಬೇಜಾರೇನಿಲ್ಲ, ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ಒಂದು ಟೈಮಲ್ಲಿ ನಮ್ಮನ್ನು ಕೈ ಹಿಡ್ದವೇ ಇವು ಎಲ್ಲ. ಇವಾಗ್ಲೂ ಅಷ್ಟೇ, ಒಂದು ಮನೆ ಖರ್ಚನ್ನ ಆರಾಮಾಗಿ ನಿಭಾಯಿಸ್ಕೊಂಡು ಒಂದು ಯಾವುದಾದ್ರು ಚೀಟಿ ಕಟ್ಕೊಂಡು ಆರಾಮಾಗಿ ಹೋಗ್ಬೋದು ನೋಡಿ. ಇವರಲ್ಲೇನು ಲಾಸ್ ಇಲ್ಲ. ಆಮೇಲೆ ಏನು 24 ಗಂಟೆನೇ ಇವ್ರ ಹೊರಗಡೆ ಇರಬೇಕು, ಕೆಲಸ ಮಾಡಬೇಕು ಅನ್ನೋದೇನಿಲ್ಲ. ಆರಾಮಾಗಿ ಮನೆ ಹತ್ರ ಇಟ್ಕೊಂಡು ಒಂದು 3 ಹಸುಗಳನ್ನ ಮೇಂಟೈನ್ ಮಾಡ್ಬೋದು. ಇದ್ರೂ ನೋಡಿ, ಇವಳಿದ್ದಾಳಲ್ಲ, ಇವಳ ಮಗಳು ಇವಳಿಗೆ ಕಾಣಿಸ್ತಿದಲ್ಲ, ಇವಳು. ಆಮೇಲೆ ಅವಳು ಇವಳ ಹೆಸರು ಪುಣ್ಯ, ಅವಳ ಹೆಸರು ಚಿಕ್ಕಿ. ಅವಳು ನನ್ನ ತಂಗಿನ ಮದುವೆ ಮಾಡಿಕೊಟ್ಟು ಗಂಡನ ಮನೆಗೆ ಕಳಿಸೋ ದಿನ ಹುಟ್ಟಿದ್ದವಳು. ಅವಳು ಆ ಮನೆಗೆ ಹೋದ್ಲು, ಇವಳು ನಮ್ಮ ಮನೆಗೆ ಬಂದು. ಸೊ ಅವಳಿಗೆ ಚಿಕ್ಕಿ ಅಂತಲೇ ಹೆಸರಿಟ್ಬಿಟ್ಟಿದ್ದೀವಿ. ಇವಳು ಪುಣ್ಯ ಅಂತ, ಅಂದರೆ ನಮ್ಮ ಮನೇಲಿ ಇದೇ ಮೊದಲನೇ ಹೆಣ್ಗರು. ಸೊ ಅದಕ್ಕೋಸ್ಕರ ಇವಳಿಗೆ ಪುಣ್ಯ ಅಂತ ಹೆಸರಿಟ್ಟಿದ್ದೀವಿ. ಇವಳು ಸುಂದ್ರಿ. ತುಂಬ ಒಳ್ಳೆ ಪ್ರಾಣಿ, ಅಂದರೆ ತುಂಬ ನಮ್ಮನ್ನು ಕೈ ಹಿಡಿದಿದೆ ಇದು. ಸೊ ಅದಕ್ಕೋಸ್ಕರ ನಾನು ಇವಳನ್ನ ಮಾರೋದಿಲ್ಲ. ಎಷ್ಟೇ ವಯಸ್ಸಾದರೂ ಇವಳು ನಮ್ಮನೆಲ್ಲ ಇಟ್ಕೊಳ್ತೀನಿ, ಮಾರೋದಿಲ್ಲ. ಸುಮಾರಲ್ಲೇ 4-5 ಕರು ಆಗಿದೆ ಇವಳಲ್ಲೇ. ಎಲ್ಲರೂ ಕೇಳ್ತಾರೆ, ಕೊಡ್ತೀರಾ ಅಂತ. ಬಟ್ ನಾನು ಕೊಡಲ್ಲ ಇದನ್ನು. ನನ್ನ ಗಾಡ್ ಅಂತಾರಲ್ಲ ಹಂಗೆ, ನನ್ನ ದೇವರು, ಆಪತ್ ಬಾಂಧವಿ ಅಂತಾರಲ್ಲ ಹಂಗೆ. ಎಲ್ಲರೂ ಕೈ ಬಿಟ್ಟಾಗ ಕೈ ಹಿಡ್ದವಳು ಇವಳು. ಸೊ ನಾನು ಇವಳನ್ನ ಹಾಗೆ ಸ್ವಲ್ಪ ಕೆನೆ ಎಲ್ಲ ಗುಡ್ಡಾಕಿದ್ದೆ. 1 ಲೀಟ್ರ್ ಹಾಲು ತೊಗೊಳ್ತೀವಲ್ಲ, ಎಲ್ಲ ಕಾಫಿಗೆ, ಟೀಗೆ, ಪಾಪುಗೆ ಎಲ್ಲ ಆಗಿನೂ ಇಷ್ಟು ಕೆನೆ ಇಟ್ಟಿದ್ದೆ. 1 ವಾರದ್ದು ಅಷ್ಟೇ, ಅದು ಜಾಸ್ತಿ ದಿನದ್ದೇನಲ್ಲ. ಅದೊಂದು ಸ್ವಲ್ಪ ಬೆಣ್ಣೆ ಮಾಡ್ಕೊಳ್ಳೋಣ, ಹಬ್ಬ ಬಂತಲ್ಲ ಅದಕ್ಕೆ ಬೆಣ್ಣೆ ಮಾಡಿಟ್ರೆ ತುಪ್ಪ ಮಾಡ್ಕೋಬೋದು ಅಂತ ಬೆಣ್ಣೆ ಮಾಡಿಕೊಂಡೆ. ಸೊ ಇಷ್ಟು ಬಂತು ಬೆಣ್ಣೆ ನೋಡಿ, ಪರವಾಗಿಲ್ಲ, ಖುಷಿ ಆಯಿತು. ಹಾಲಿಲ್ದಿದ್ರೇನು ಇಷ್ಟು ಬೆಣ್ಣೆ ತೆಗೆದಿದ್ದೀನಲ್ಲ ಅಂತ. ಸೊ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋ ನೋಡಿಲ್ಲ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.